ನೋಡಿ ಈಶ್ವರ. ತುದ್ಮಂತಂದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಮಾಡಿ ನೋಡಿ ನಿಮಗೆ ಎಷ್ಟು ಚಲೋ ಆಕತಿ. ಮನೇಲಿ ಪ್ರತಿ ಶಿವರಾತ್ರಿ ಮಾಡ್ತೀನಿ. ಚಿಕ್ಕೋಳಿ ಇರ್ತಾನೆ ಮಾಡ್ತಾಯಿದ್ದೀನಿ ಇದನ್ನು ಶಿವಪ್ಪನ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಈಶ್ವರ. ಚೆನ್ನಾಗಾಯ್ತಾ ನೋಡಿ. ತುದ್ಮಂತಂದು ಮಾಡ್ತಾಯಿದ್ದೀನಿ. ನೋಡಿ ಈಶ್ವರ, ಚೆನ್ನಾಗಾದರೆ ಕಮೆಂಟ್ ಮಾಡಿ. ನೋಡಿ, ನನಗೆ ಈಶ್ವರನ ಮಾಡೋದಂದರೆ ತುಂಬ ಇಷ್ಟ. ಪ್ರತಿ ಶಿವರಾತ್ರಿನೂ ಮಾಡ್ತೇನೆ. ಈಶ್ವರನ ಮಾಡಿಬಿಟ್ಟು ಇಡೀ ವರ್ಷ ಪೂಜೆ ಮಾಡ್ತೀನಿ. ಅಮಾವಾಸ್ಯೆ ದಿನ ಬಿಲ್ವಪತ್ರೆ ಏರಿಸಿ ಶಿವಪ್ಪನ ಪೂಜೆ ಮಾಡ್ತೀನಿ. ಅಮಾವಾಸ್ಯೆಗೊಮ್ಮೆ ಮಾಡ್ತೀನಿ. ಇದು ನಮ್ಮ ಅವ್ವ ಮಾಡ್ತಿದ್ಳು, ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮ ಅಜ್ಜಿಯಿಂದ ನಮ್ಮ ಅವ್ವ ಮಾಡ್ತಿದ್ಲು. ಇವಾಗ ಏನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಶಿವಪ್ಪನ ಮಾತ್ರ ಮರೆಯಲ್ಲ. ಈ ಹುತ್ತು ಮಂತರಕ್ಕೆ ಅಪ್ಪ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ವರ್ಷ ತರ್ತಿದ್ದೆ, ಈ ವರ್ಷ ಇಲ್ವಲ್ಲ ಅಂತ ಚಿಂತೆ ಆಗಿತ್ತು ನನಗೆ. ಮತ್ತು ನನ್ನ ಫ್ರೆಂಡು ಕೊಟ್ಟಲು, ತಂದ ಹೆಬ್ಬಳ್ಳಿ, ನಮ್ಮ ಅಮ್ಮನ ಮಗಳು. ಸರಿ ಬಿಡು ತಂದು ಕೊಡ್ತೀನಿ ಅಂತ ತಂದು ಕೊಟ್ಟಳು, ನಿನ್ನೆ ತಂದು ಕೊಟ್ಟಳು. ಅದಕ್ಕೆ ಮಾಡ್ತಾಯಿದ್ದೀನಿ. ನನಗೆ ಶಿವಪ್ಪ ಈ ಹುತ್ತು ಮಣ್ಣು ಸಿಗ್ತೈತೋ ಇಲ್ಲೋ ಅನ್ನೋದೊಂದು ಹೊಟ್ಟೆನೇ ಹತ್ತಿಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಎಲ್ಲಾದರೂ ಹೇಳ್ರಿ, ಶಿವಪ್ಪನ ಮಾಡ್ಬೇಕು, ನಾನು ಹುತ್ತದ ಮಣ್ಣು ಬೇಕು ನನಗೆ, ಎಲ್ಲಾದರೂ ನೋಡ್ರಿ ಅನ್ನಕತ್ತಿದ್ದೆ. ಆ ಬಳಕ ಅಕ್ಕಿಗೆ ಅನ್ನೋಂಗೆ ಅಂದ್ರೆ ಅದು ಮಾರ್ಕೆಟಿಗೆ ಬರಾಕತ್ತಂದು ಆಡ್ಕ ಅಂತಂದ್ಲ. ಹಂಗಂದ್ರೆ ನಾನು ಹುತ್ತದ ಮಣ್ಣು ಬೇಕಾಗೈತಿ,
ಅಂತಂದೆ. ಹುತ್ತದ ಮಣ್ಣ ಸರಿ ಐತಿ ತೊಗೊಂಡು ತಂದು ಕೊಡ್ತಾನೆ ಇಲ್ಲಿ ಅಂಥೇಳಿ ತಂದು ಕೊಟ್ಟಳು. ಅವಳಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿ ಯಾರು ಸಿಟಿ ಒಳಗೆ ತಂದು ಕೊಡೋಲ್ಲ ಯಾರು. ಗೊತ್ತಾ ಫ್ರೆಂಡ್ಸ್? ನೋಡಿ, ನಮ್ಮಪ್ಪ ಈಶ್ವರ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಇವನೇ ನನಗೆಲ್ಲ. ಇವನೇ ಪೂಜೆ ಮಾಡ್ತೀನಿ ನಾನು. ಹೆಂಗಿದೆ ನೋಡಿ ನನ್ನ ಇಷ್ಟಪಟ್ಟ ದೇವರು ಈಶ್ವರ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗೈತೆ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾಯಿದ್ದೀವಿ, ಏನು ಕೇಳ್ತೀರಾ ನಮ್ಮದು. ಆದರೂ ಶಿವಪ್ಪನ ಬಿಡೋಲ್ಲ ನಾನು. ಶಿವಪ್ಪ ನೋಡೋಣ, ಒಂದಿನ ನಮಗೂ ಏನೋ ಮಾಡ್ತಾನೆ, ದಾರಿ ತೋರಿಸ್ತಾನ ಅಂಥೇಳಿ ಸಣ್ಣಂದಿರ್ತಾ ಮಾಡ್ತಾಯಿದ್ದೀನಿ. ನೋಡೋಣ, ದೇವ್ರು ಎಲ್ಲಿಗೆ ಹಚ್ತಾನೆ ಹಚ್ಚಲಿ ಅಂತ. ದೇವ್ರು ನಂಬಿದ್ರೆ ಏನು ಕೆಟ್ಟಿಲ್ಲಲ್ಲ ಫ್ರೆಂಡ್. ಯಾವ ದೇವ್ರನ್ನ ನೋಡಿ ನಂಬಿ ಕೆಟ್ಟವ್ರಂತೂ ಇಲ್ಲ. ಇನ್ನೂ ಜನರನ್ನ ನಂಬಿ ಕೆಟ್ಟವರು ಭಾಳ ಜನ ಇದ್ದಾರೆ, ಆದರೆ ದೇವ್ರನ್ನ ನಂಬಿ ಯಾವತ್ತೂ ಕೆಟ್ಟಿಲ್ಲ. ಹೌದು ತಾನೇ ಫ್ರೆಂಡ್ಸ್? ಹೇಳಿ, ನಾ ಹೇಳೋದು ನಿಜನ ಏನು ತಪ್ಪ ಹೇಳಿ? ಹೌದು ತಾನೆ? ಅದಕ್ಕೆ ನಾನು ನೋಡೋಣ, ದೇವರು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಏನೋ ನೋಡೋಣ. ಮುಂದಿನ ಶಿವರಾತ್ರಿ ಅಷ್ಟೊತ್ತಿಗೆ ನನಗೂ ಒಂದು ಸ್ವಂತ ಮನೆ ಅಂತ ಕಟ್ಟು ಇಲ್ಲ, ನೋಡೋಣ. ಅವನೇ ಶಿವಪ್ಪನೇ ಏನು ದಾರಿ ತೋರಿಸ್ತಾನೆ ತೋರಿಸ್ತೀನಿ. ನನ್ನ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು. ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ನನ್ನ ಗಂಡ ಆರೋಗ್ಯವಾಗಿರಬೇಕು, ನಮ್ಮ ಮನೆಯವರು, ನಾನು ಎಲ್ಲರೂ ಆರೋಗ್ಯವಾಗಿರಬೇಕು. ಅಷ್ಟೇ ನಾ ಕೇಳ್ಬೋದು ದೇವ್ರ ಹತ್ರ. ಏನಪ್ಪ ಮನೆ ಕೇಳಿ ಏನೇನೋ ಕೇಳ್ತಾ ಇದ್ದಾಳೆ ಆಕಿ, ಮತ್ತು ಅಷ್ಟೇ ಅಂತಾಳೆ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಏನೂ ಇಲ್ಲ, ಇಷ್ಟೇ ನೋಡಿ. ಇವಾಗ ಮನೆ ಇಲ್ಲ, ಬಾಡಿಗೆ ಮನೆಗೆ ಬಾಡಿಗೆ ಎಲ್ಲ ಕೊಟ್ಟು ಮನೆಗೆ ಸಂತೆ ಮಾಡಬೇಕಂದ್ರೆ ಒಂದು ಸಲ ಇರುತ್ತೆ, ಒಂದು ಸಲ ಇರೋಲ್ಲ. ಬಾಡಿಗೆ ಅಂತೂ ನಿಲ್ಸೋಕ್ಕಂತೂ ಆಗೋಲ್ಲ. ಫಸ್ಟ್ ಬಾಡಿಗೆ ಕೊಟ್ಟು ಆ ಒಳಗೆ ನೋಡೋದು, ಇದ್ದರೆ ಮಾಡೋದು ಸಂತೆ, ಇಲ್ಲಿಲ್ಲ ಅಂದ್ರೆ ರೇಷನ್ ಅಕ್ಕಿ ತಾನೇ ಬಂದೇ ಬರುತ್ತೆ. ರೇಷನ್ ಅಂತೂ ಅದನ್ನೇ ಮಾಡೋದು, ಅನ್ನ ಸಾರು ಮಾಡೋದು, ತಿನ್ನೋದು, ಕುದುರೋದು. ಹೊಲ ಅಂತೂ ಇತ್ತು, ಆದರೆ ಇವಾಗೆಲ್ಲ ನಮಗೆ ಹೊಲ ಅದು ಏನು ಮಾಡೋದು ಫ್ರೆಂಡ್? ಎಲ್ಲ ಇರಬೇಕಂದ್ರೆ ಪಡ್ಕೊಂಬರ್ಬೇಕಂತಾರಲ್ಲ, ಅದು ನಮಗೆ ಪಡ್ಕೊಂಬಂದಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಶಿವಪ್ಪ ರೆಡಿ ಆದ್ನ ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗೈತೆ ನೋಡಿ ಫ್ರೆಂಡ್. ಇವನೇ ಶಿವಪ್ಪ ನಾನು ಮಾಡಿರೋದು. ಇದಕ್ಕೆ ಹಾಲು, ತುಪ್ಪ, ಮೊಸರು ಮತ್ತು ಜೇನುತುಪ್ಪ ಎಲ್ಲ ಈ ಥರ ಹಾಕಿ ಮಾಡಿದ್ದೀನಿ ಅದನ್ನು ಈಶ್ವರನ. ನೋಡಿ ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಇಷ್ಟಂತೂ ಮಾಡಿದ್ದೀನಿ. ಮುಂದಿನ ಶಿವರಾತ್ರಿ ಅಷ್ಟೊತ್ತಿಗೆ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ನೋಡಿ ಚೆನ್ನಾಗಿದ್ದರೆ ಚೆನ್ನಾಗೈತೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್.